ಸದ್ಯ ಹೆಂಗೋ ಆ ಶ್ರೀದೇವಿನೂ ಮಂಜಿನೂ ಬರ್ಲಿಲ್ಲ ನಮ್ಮ ಬಸ್ಸಿಗೆ. ಹಾ, ಬಂದಿದ್ರೆ ಏನೂ ಇಲ್ಲ. ಇಲ್ಲೋಟು ನಮ್ಮತ್ತೆ, ಆಮೇಲೆ ಇನ್ನು ಯಾವ್ಯಾವ ಇದಾವಲ್ಲ ನಮ್ಗೆ ಆಗದೆ ಇರೋವು ಎಲ್ಲ ಸೇರ್ಕೊಂಡು ನಮ್ಮ ಬಗ್ಗೆ ಇಲ್ಲದೆಲ್ಲ ಚಾಡಿ ಹೇಳ್ಬಿಡ್ತಾವೆ. ಹಾ, ಈಗಲೇನೆ ನನ್ನ ಬಗ್ಗೆ ಅಲ್ಕಿಸಿತಾವೆ ಆ ಮಂಜಿನೂ ಶ್ರೀದೇವಿನ ಸೇರ್ಕೊಂಡು. ಹಾ, ಅವ್ರೇನಾದ್ರೂ ಇಲ್ಲಿಗೆ ಬಂದ್ರೆ ಅಷ್ಟೇ ನನ್ನ ಮರ್ಯಾದೆ ಗೋವಿಂದ ಆಗುತ್ತೆ. ಏನೋ ನಾನೇನೋ ಒಂದು ಬಿಲ್ಡಪ್ ಕೊಟ್ಟು ನಂಬಿಸಿದೀನಿ ಅವೆರಡ್ಕೂ. ಹಾ, ಬಕರಗಳಾಗ್ಯವೆ ನಾನು ಹೇಳಿದ್ದೆಲ್ಲ ನಿಜ ಅನ್ಕೊಂಡು. ಇಲ್ಲಿಗೆ ಬಂದ್ರೆ ಸತ್ಯ ಎಲ್ಲನ ಬಯಲಾಗ್ಬಿಡುತ್ತೆ. ಇಲ್ಲ ಗೊತ್ತಿಲ್ಲ ಅವರು. ಇಲ್ಲ ಇಲ್ಲ, ಇನ್ನೊಂದು ಬಸ್ ಐತಲ್ವಾ ನಮ್ಮ ಊರಿಂದ, ಅದು 1/4 ಗಂಟೆ ಆದ್ಮೇಲೆ ಬರುತ್ತೆ. ಇವರಿಬ್ರು ಏನಾದರೂ ಬರ್ತಾರಾ ಬಸ್ಸಿಗೆ? ಇಲ್ಲ ಇಲ್ಲ, ನಾನು ಬಂದ್ಬಿಟ್ನಲ್ಲ, ಅವ್ರಿಗೆ ಬರೋಕ್ಕೆ ಗೊತ್ತಾಗಲ್ಲ. ಅಯ್ಯೋ ನೀನಾ? ಏ ಕಮ್ಲಿ, ನಿನ್ಗೇನ್ ಕಾಣಿಸಲ್ವೇ? ನಾನು ಯಾರಪ್ಪ ಹಿಂಗ್ ಬಂದು ಇಲ್ಲಿಂದ ಡಿಕ್ಕಿ ಇಕ್ತಾರೆ ನನಗೆ ಅಂತ ಅನ್ಕೊಂಡಿರ್ತಾ ಇದೀನಿ. ಅಲ್ಲ ನಿನಗೆ ಕಾಣಿಸಲ್ವೇನೆ? ಎತ್ಲ ನೋಡ್ಕೊಂಡ್ ಬರ್ತಾ ಇದೀಯಾ? ಏ ರಾಣಿ, ನಾನು ಸರಿಯಾಗಿ ಬರ್ತಾ ಇದೀನಿ, ನೀನೇನೆ ಅದ್ಯಾಕದು ಹಿಂದಕ್ಕೆ ತಿರ್ಕೊಂಡು ಹಂಗೆ ಬರ್ತಾ ಇದೀಯಾ? ಮುಂದಕ್ಕೆ ತಿರ್ಕೊಂಡು ಅಚ್ಚಕಟ್ಟಾಗಿ ನೆಲ ನೋಡ್ಕೊಂಡು ಹೋಗು. ಹಿಂದಕ್ಕೆ ತಿರ್ಕೊಂಡಲ್ಲ ಹೋಗೋದು, ದೇವ್ರ ಕಣ್ ಕೊಟ್ಟಿರೋದು ಮುಂದೆ ನೋಡ್ಕೊಂಡು ಹೋಗ್ಲಿ ಅಂತಲ್ಲ. ಹಿಂದಕ್ಕೆ ನೋಡ್ಕೊಂಡು ಮುಂದಕ್ಕೆ ಹೋಗ್ಲಿ ಅಂತ ಕೊಟ್ಟಿಲ್ಲ, ಮುಂದಕ್ಕೆ ಹೋಗ್ಲಿ ನೋಡ್ಕೊಂಡು ಅಂತ ಕಣ್ ಕೊಟ್ಟಿರೋದು. ಅಷ್ಟು ನೀನು ಬುದ್ಧಿ ಬೇಡವೆ? ನಾನು ನೋಡ್ತಲೇ ಇದ್ದೀನಿ, ಅದಕ್ಕೆ ನಾನು ಇಲ್ಲೇ ನಿಂತ್ಕೊಂಡೆ, ನೀನೇ ಬಂದು ಡ್ಯಾಶ್ ಸಿಕ್ಕಿದ್ದು. ಮುಂದಕ್ಕೆ ನೋಡ್ಕೊಂಡು ಹೋಗೋ, ಏನು ಯೋಚನೆ ಮಾಡ್ಕೊಂಡು ಹೋಗ್ತಿದ್ದ, ಏನು ಸುಡ್ಗಾಡು? ಏಯ್, ನಾನು ಹೆಂಗಾದ್ರೂ ಬರ್ತೀನಿ, ಅದನ್ನ ಕಟ್ಕೊಂಡು ನಿನಗೇನಾಗಬೇಕೈತೆ? ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗು. ನಾನು ಯಾರನ್ನ ನೋಡ್ತಾ ಇದ್ದೆ, ಅದಕ್ಕೆ ಅವ್ರು ಬರ್ತಾ ಇದ್ದಾರೇನೋ ಅಂತ ನೋಡ್ತಿದ್ದೆ. ಓ ಹೌದಾ? ಯಾಕೆ ಬರಬಾರ್ದಾ ಅಥವಾ ಬರಬೇಕಾಗಿತ್ತಾ? ಬಾರ್ದಾಗಿತ್ತು, ಅದಕ್ಕೆ ನೋಡ್ತಿದ್ದೆ. ಓ ಹಂಗಾದ್ರೆ ಏನ್ ಕತ್ಕೊಂಬಂದಿದ್ಯಾ? ಏನಾನ ಕಳ್ತನ ಮಾಡ್ಕೊಂಬಂದ? ಕಳ್ರು ನೀನ್ ಕಳ್ತನ ಮಾಡ್ಕೊಂಬಂದಿರೋದಕ್ಕೆ ಅವರು ಓನರು ಓಡಿಸ್ಕೊಂಬತ್ತಾ ಇದಾರ ನಿನ್ನ, ಅದಕ್ಕೆ ನೋಡ್ತಾ ಇದೀಯಾ ಬಂದ್ರಾ ಇಲ್ವಾ ಅಂತನ? ಏನ್ ಮಾತಾಡ್ತಾ ಇದ್ಯಾ? ನಾನು ಯಾಕೆ ಕಳ್ತನ ಮಾಡೋಣ? ನನಗೇನ್ ಬಂದೈತೆ ಕಳ್ತನ ಮಾಡೋಂಥದ್ದು? ನನ್ನ ಗಂಡ ಮಸ್ತಾಗಿ ಅಡಿಕೆ ವ್ಯಾಪಾರ ಮಾಡಿ ದುಡ್ಡು ತಗೊಂಬತ್ತಾನೆ, ನನಗೇನಾಗೈತೆ ಅಂತದ್ದು? ಕದಿಯೋ ಬುದ್ಧಿ ನಂದಲ್ಲ, ನಿನ್ಗಿರ್ಬೋದು. ಮುಚ್ಕೊಂಡು ಹೋಗು, ಬಂದ್ಬಿಟ್ಲಿಲ್ಲಿ ದೊಡ್ಡದಾಗಿ. ನನ್ನ ಕಳ್ಳಿ ಅಂತಾಳೆ, ನೀನೇ ದೊಡ್ಡ ಕಳ್ಳಿ, ಹೋಗಿ. ಅದಕ್ಕೆ ತಾನೆ ನೀನೇ ತಾನೆ ಕಳ್ಳಿ ತರ ಹಿಂದಕ್ಕೆ ನೋಡ್ಕೊಂಡು ಬರ್ತಾ ಇರೋದು. ಏ ಕಮ್ಲಿ, ನನ್ ಮೊದ್ಲೇ ತಲೆ ಕೆಟ್ಟಂಗಾಗೈತೆ ನನಗೆ, ನೀನ್ ಮತ್ತೆ ತಲೆ ಕೆಡಿಸ್ಬೇಡ, ಸುಮ್ನೆ ಹೋಗು. ನೀನು ಹೋಗು, ನನಗೆ ಹೇಳ್ತಾ ಇದ್ದೆ, ಹೋಗೋದು ಗೊತ್ತೈತೆ ನನಗೆ. ಇಲ್ಲಿಗೆ ಹೋಗ್ತಾಳೆ ಇವಳು ಈ ಕಮಲಿ? ಬಸ್ ಸ್ಟ್ಯಾಂಡ್ ಕಡೆಗೆ ಯಾಕೋ ಹೋಗ್ತಾ ಇದ್ದಾಳೆ. ಯಾರು ಬರ್ತಾರೋ ಇವಳು ನೋಡಕ್ಕಿ? ಯಾರು ಬರ್ತಾರ ಏನ್ ಸುಡ್ಗಾಡ? ಇವಳು ನೋಡಕ್ಕಿ ಇನ್ಯಾರು ಬರ್ತಾರೆ? ಇವಳೆ ಹೋಗ್ಬೇಕಷ್ಟೇ, ಎಲ್ಲ ತಕೊ ನೋಡಕ್ಕಿ. ಸದ್ಯ ಇನ್ನೂ ಬಸ್ ಬರ್ಲಿಲ್ವಲ್ಲ. ಯಾರೋ ಬರಲ್ಲ, ನಮ್ಮಮ್ಮ ಬಿಟ್ಟಿರ್ಬೇಕಲ್ಲ ಅವರಿಬ್ರು ನಮ್ಮೂರಿಗೆ ಬರಕ್ಕೆ. ಯಾವುದೇ ಕಾರಣಕ್ಕೂ ಬರೋದೇ ಇಲ್ಲ ಮಂಜಿನೂ ಶ್ರೀದೇವಿನು. ನನಗೆ ಹೇಪ್ಪ ಭಯ ಆಗಿತ್ತು. ಆರಾಮಾಗಿ ಹೋಗಿ ನೆಮ್ಮದಿಯಾಗಿ ಕುತ್ಕೊಂಬನ. ಆ ಬಸ್ ಬರಲ್ಲ ಅನ್ಸುತ್ತೆ ಇವತ್ತು. ಬರಂಗಿದ್ರೆ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು ಇನ್ನೊಂದು ಬಸ್ಸು. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಆಯಾಸ ಪಡೆದಿರು ಇನ್ನು ಎಂದಿಗೂ ಹೀಗೆ, ಎಲ್ಲ ಕೆಲಸ ಮಾಡಿ ಮುಗಿಸಿವೆ ಆಗ ನೀನೇ ಒಪ್ಪಿಕೊ. ಪಬಬಂ ಪಬಬಂ. ಬ್ಯಾಗಿಕ್ಕಿ ಸ್ವಲ್ಪ ನೀರು ಕುಡ್ದು ಆರಾಮಾಗಿ ಕುಕ್ಕಮ್ಮನ. ಯಾಕೆ ನನಗೆ ಅವ್ರ ಚಿಂತೆ ಯಾಕೆ? ಶ್ರೀದೇವಿ ಮಂಜಿ. ಅಬ್ಬಾ, ಈಗ ಸಮಾಧಾನ ಆಯ್ತು. ಸ್ವಲ್ಪ ಹೊತ್ತು ಕುತ್ಕೊಂಡು ಸುಧಾರಿಸ್ಕೊಂಬನ. ಇದೆಲ್ಲ ಡಗಡಗ ಡಗಡಗ ಅಂತ ಹೊಡ್ಕೊಂತಿತ್ತು ಬಸ್ನ ಬರ್ಬೇಕಾರೆಲ್ಲನ. ಎಲ್ಲಿಂದಿನ ಬಸ್ಸಿಗೆ ಬರ್ತಾರೋ ಏನೋ ಅಂತಾನ. ಅದೇ ನಾನು ಹೆಂಗೋ ಜಲ್ದು ತಪ್ಪಿಸ್ಕೊಂಡು ಬಂದ್ಬಿಟ್ಟೆ. ಎಲ್ಲಿದ್ರೆ ನನ್ನ ಜೊತೆಗೆ ಬರೋರು ಅನ್ಸುತ್ತೆ ಅವರಿಬ್ರು. ನಮ್ಮ ಅತ್ತೆ ಎಲ್ಲೋ ಹೋಗ್ಬಿಟ್ಟೈತೆ ಮನೆಗಿಲ್ದಂಗೆ. ಎಲ್ಲೋತ ಇನ್ನೆಲ್ಲೋಗಿರುತ್ತೆ, ಮಗಳು ಮಂತಕ್ಕೆ ಹೋಗಿರುತ್ತೆ. ಮಗಳನ್ನ ನೋಡ್ಕೊಂಬರಕ್ಕೆ ಹೋಗಿದ್ದೆ ಅಂತ ಹೇಳುತ್ತಿ. ನಂಗೆ ಅವರೇ ನಂಗೆ 100 ಕಿಲೋಮೀಟರ್ ದೂರ ಇದ್ದಾರೇನೋ ಅಮ್ಮಂಗೆ. ಇದ್ದೂರ ಇರಕ್ಕೆ ನೋಡಕ್ಕೆ ದಿನ ಹೋಗ್ತಾಳೆ ನಮ್ಮ ಅತ್ತೆ. ನಂಗೆ ಸೀಮ್ಗಿಲ್ಲದ ಮಗಳು, ಸೀಮ್ಗಿಲ್ಲದ ಮೊಮ್ಮಗಳು ಅಮ್ಮಂಗೆ. ಈಗ ಒಂದು ಸ್ವಲ್ಪ ಸಮಾಧಾನ ಆಯ್ತಪ್ಪ. 2ನೇ ಬಸ್ಸು 1/4 ಗಂಟೆಗೆ ಬತ್ತಿತ್ತು, ಬರಲಿಲ್ಲ. ನಾನು ಅಲ್ಲೇ ನಿಂತ್ಕೊಂಡು ನೋಡ್ತಿದ್ದೆ, ಬರಲಿಲ್ಲ ಅಂತಂದ್ರೆ ಇವತ್ತು ಬರಲ್ಲ ಅಂತಾನೆ ಅರ್ಥ. ಅವ್ರು ಯಾವುದೇ ಕಾರಣಕ್ಕೂ ಬರಲ್ಲ ಬಿಡು, ನಮ್ಮೂರಿಗಂತೂ ಅವ್ರು ಬರಕ್ಕೆ ಸಾಧ್ಯನೇ ಇಲ್ಲ. ನಾನು ಇನ್ಮೇಲೆ ನೆಮ್ಮದಿಯಾಗಿರ್ಬೋದು. ರಾಣಿ ರಾಣಿ, ಯಾರೇ ಬರಬೇಕು? ಯಾಕೆ ನೀನು ನೆಮ್ಮದಿಯಾಗಿರ್ಬೇಕು? ಏನೇ ಒಬ್ಬೊಬ್ಳೆ ಕುತ್ಕೊಂಡು ಹಿಂಗ್ ನಗ್ತಾನೆ ಏನೋ ಮಾತಾಡ್ಕೊಂತ ಇದ್ಯಾ?
ಅತ್ತೆ, ಅದು ಏನು ಇಲ್ಲ ಅತ್ತೆ. ನಾನು ಈಗ ಬಂದೆ ಅಲ್ವಾ, ಅದು ಸುಸ್ತಾದಂಗಾಯ್ತು, ಅದಕ್ಕೆ ಆರಾಮಾಗಿ ಕೂತ್ಕೊಂಡೆ. ಬಸ್ನ ಬಂದಿದ್ಕೋ ಅದಕ್ಕೂ ಒಂಥರ ಮೈನೋ ಹೋದಂಗಾಗಿತ್ತ, ಅದಕ್ಕೆ ಸಮಾಧಾನ ಆಯ್ತು ಅಂತ ಮಾತಾಡ್ತಿದ್ದೆ ಅಷ್ಟೇನೆ, ಇನ್ನೇನಿಲ್ಲ ಅತ್ತೆ. ಅವರೆಲ್ಲೋದ್ರು? ಅವರು ಅಂದ್ರೆ ಯಾರೇ? ಯಾರತ್ತೆ? ನಿಮ್ಮ ಮಗ? ಅಯ್ಯಪ್ಪ ಎಲ್ಲೋಯ್ತು ಅಂದೆ. ನೀನ್ ಎಲ್ಗೋಗಿದ್ದೆ ಇಷ್ಟೊತ್ತು? ನಾನು ಎಲ್ಗೋಗನಮ್ಮ, ಹೊಲ್ದಕ್ಕೆ ಹೋಗಿದ್ದೆ. ರಮೇಶ ಒಬ್ನೇ ಅಲ್ವಾ, ಅಡ್ಕೆ ಎಲ್ಲ ನಾ ತುಂಬ್ತಾ ಇದ್ದ, ನಾನು ಹೋಗಿದ್ದೆ ಅವ್ನಿಗೆ ಚೀಲ ಪಲ್ಲ ಇಟ್ಕೊಂಬನ ಅಂತ. ಇನ್ನೊಬ್ರು ಯಾರು ಬಂದಿದ್ರು, ಎಲ್ಲ ನಾ ತುಂಬಿ ಈ ಚೀಲನ ಹೊಲ್ದು ತಗೊಂಡು ಹೋಗ್ತಾನಂತ ಇವತ್ತು ಆಮೇಲಿಂದಾನ ಸಂತೆಗೆ ಯಾಕೆ ಬರ್ತಾನೆ. ಓಹ್ ಹೌದಾ, ಸರಿ ಸರಿ ಅತ್ತೆ. ನೀನು ಯಾಕೆ ಏನೋ ಯಾರೋ ಬರಲಿಲ್ಲ, ಬಸ್ ಬರಲಿಲ್ಲ, ಅದೇನೇನೋ ಮಾತಾಡ್ತಿದ್ದೆ, ಯಾರು ಬರ್ಬೇಕಾಗಿತ್ತೆ? ಯಾರು ಇಲ್ಲ ಅತ್ತೆ, ಯಾರು ಇಲ್ಲ. ನಾನು ಅದೇ ನೀವು ಎಲ್ಲ ಹೋಗಿದ್ರು, ನಾನು ಬಂದು ಎಷ್ಟೊತ್ತಾಯ್ತು, ನಮ್ಮ ಅತ್ತೆ ಎಲ್ಲೋದ್ರ ಏನೋ ಬರ್ತಿದ್ದಂಗೆನೆ ನೋಡ್ಲಿಲ್ವಲ್ಲ, ಅದಕ್ಕೆ ಹಂಗೆ ಮಾತಾಡ್ಕೊಂತಿದ್ದೆ. ಅತ್ತೆ ಬರ್ಲಿಲ್ವಲ್ಲ, ಎಷ್ಟೊತ್ತಾಯ್ತು ನಾನು ಬಂದು ಅಂತಾನ. ಮನೆಗೆ ಬರ್ತಿದ್ದಂಗೆನೆ ನಿಮ್ಮ ಮಠ ನೋಡಿದ್ರೇನೆ ನನಗೆ ಸಮಾಧಾನ, ಅದಕ್ಕೆ ಹಂಗೆ ಮಾತಾಡ್ತಿದ್ದೆ ಅಷ್ಟೇ ಅತ್ತೆ, ಬೇರೆ ಯಾರು ಇಲ್ಲ. ಹೌದಾ, ನೀನು ಹೇಳೋದೆಲ್ಲ ನಿಜಾನಾ? ನನ್ನ ಮುಖ ನೋಡ್ಬೇಕಾ ನೀನು ಮನೆಗೆ ಬರ್ತಿದ್ದಂಗೆನೆ? ಏನಿದು ಹೊಸ ನಾಟಕ? ಅತ್ತೆ, ನಾಟಕ ಇಲ್ಲ ಗೀಟ್ಕ ಇಲ್ಲ, ಎಲ್ಲ ನಿಜಾನೇ. ನೀವೇ ನನ್ನ ಅರ್ಥನೇ ಮಾಡ್ಕೊಂಬಲ್ಲ. ನಾನು ನಿಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತೀನಿ, ಎಷ್ಟು ಪ್ರೀತಿಯಿಂದ ಮಾತಾಡ್ತೀನಿ, ಚೆನ್ನಾಗಿ ನೀವು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತೀನಿ, ಆದ್ರೆ ನೀವೇ ನನ್ನ ನಂಬೋದೇ ಇಲ್ಲ. ನಾನು ಏನು ಹೇಳಿದ್ರು ನಾಟಕ ಅದು ಇದು ಅಂತಾನ ಹೇಳ್ತಲೇ ಇರ್ತೀರಾ. ಬಿಡಿ, ನಿಮ್ಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿನೇ ಇಲ್ಲ. ಹೌದೇನೆ, ಏನೇ ಊರಿಗೆ ಹೋಗ್ಬಿಟ್ಟು ಏನು ಇಷ್ಟೊಂದು ಬದಲಾಗ್ಬಿಟ್ಟಿದ್ಯಾ? ಇದು ಯಾವುದಕ್ಕೋಸ್ಕರನೋ ಏನೋ ಯಾರಿಗೆ ಗೊತ್ತು. ನಾನು ನನ್ನ ಮಗ ಸ್ವಲ್ಪ ಹುಷಾರಾಗಿರ್ಬೇಕು ಅಂದ್ರೆ ಏನು? ಏನರ್ಥ ಅಂದ್ರೆ ನನಗೂ ನನ್ನ ಮಗನಿಗೂ ಏನೋ ಈ ವಾರದಲ್ಲಿ ಗ್ರಹಚಾರ ಕಾದೈತೇನೋ, ಹುಷಾರಾಗಿರ್ಬೇಕು ಅಂತ ಹೇಳ್ತಿದ್ದೆ. ನೀನು ಬೇರೆ ಊರಿಗೆ ಹೋಗಿ ಬಂದಿದ್ಯಾ, ನಿಮ್ಮಮ್ಮ ಅದೇನು ಹೇಳ್ ಕಳ್ಸಿ ಹೇಳು, ನೀನು ಅದೇನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ಯೋ, ಅದಕ್ಕೆ ಹಂಗೆ ಹೇಳಿದೆ. ಅತ್ತೆ, ನಿಮ್ಗೆ ನನ್ನ ಪ್ರೀತಿ ಗಳಿಸೋ ಯೋಗ್ಯತೆನೇ ಇಲ್ಲ ಬಿಡಿ. ನಾನು ಏನೇ ಎಷ್ಟೇನೆ ಪ್ರೀತಿಯಿಂದ ನೋಡ್ಕೊಂಡ್ರು ನಿಮ್ಗೆ ಅದೆಲ್ಲನ ಅನುಮಾನನೇ. ಯಾವುದೂ ನೀವು ನಂಬೋ ಸ್ಥಿತಿಲೇ ಇಲ್ಲ. ನಾನು ಹೋಗಿ ನಿಮ್ಮ ಹತ್ರ ಹಿಂಗೆ ಪ್ರೀತಿಯಿಂದ ಮಾತಾಡ್ತಿದ್ದೀನಲ್ಲ, ನಿಮ್ಗೂ ನಮಗೂ ಹಾಗದೇ ಇಲ್ಲ. ನಾನು ಸುಮ್ಮನೆ ಹೇಳಿದ್ದು ನಾಟಕನೇ. ಏನಿವಾಗ ನೋಡು, ನನ್ನ ಸೊಸೆ ರಾಣಿ ಅಂದ್ರೆ ಇದೆ. ಇಷ್ಟೊತ್ತನು ಯಾವುದೋ ನಾಟಕ ಮಾಡ್ತಿರೋ ರಾಣಿ ತರ ಇದ್ದೆ, ಇವಾಗ ನಿಜವಾದ ರಾಣಿ ಆಚೆ ಬಂದು ನೋಡು. ರಾಣಿ, ನಿನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಬಿಡೆ. ನೀನೇನೇ ನಾಟಕ ಮಾಡಿದ್ರು ನಾನಂತೂ ನಂಬಲ್ಲ. ನಿಮ್ಮಮ್ಮ ಅದೇನೇ ಹೇಳ್ಕೊಡ್ಲಿ, ನೀ ಅದೆಲ್ಲ ಇಲ್ಲಿ ನನ್ನ ಹತ್ರ ನೆಡ್ಸಕ್ ಬರ್ಬೇಡ, ಗೊತ್ತಾಯ್ತಾ? ಹೌದೌದು, ನಮ್ಮ ಅತ್ತೆ ಅಂದ್ರೆ ಇದೆ ನೋಡು. ಇದೆ ನಮ್ಮ ಅತ್ತೆ ಅಂದ್ರೆ, ನನ್ನ ಏನೇ ಹೇಳಿದ್ರು ನಂಬಾರ್ದು, ಅದೇ ನಮ್ಮ ಅತ್ತೆ ಗುಣ ಅಂದ್ರೆ. ಆ ತರ ಇದ್ರೇನೆ ನಮ್ಮ ಅತ್ತೆ ಅನ್ನಿಸ್ಕೊಂಬದು. ನಾನು ಹೇಳಿದ್ನೆಲ್ಲ ನಂಬಿದ್ರೆ ನಮ್ಮ ಅತ್ತೆ ಅಂತ ಅನ್ಸೋದೇ ಇಲ್ಲ ನನಗೆ. ಹೌದೇನೆ, ನಾನು ನೀನು ಸರಿಯಾಗಿದ್ದೀವಿ ಬಿಡು ಜೋಡಿ. ಅವಳು ಕಿಸಿಯದ್ ನೋಡು. ಇನ್ನ ಸದ್ಯ ಅವೆರಡು ದರಿದ್ರದವು ಬರ್ಲಿಲ್ವಲ್ಲ, ಅಷ್ಟೇ ನನ್ನ ಪುಣ್ಯ. ರಾಣಿ ಇದ್ಯಾರಪ್ಪ? ರಾಣಿ ಅಂತ ಇಬ್ಬಿಬ್ರು ಕರೆಯಂದಿದ್ದಾರೆ. ಯಾರಮ್ಮದು? ಬರೀ ಒಳಕ್ಕೆ, ಬರೀ ದೇವ್ರಿ, ಆ ದರಿದ್ರದವು ಎರಡು ಬಂದ್ವಾ? ಮಂಜಿನೂ ಶ್ರೀದೇವಿನೇನಾದ್ರು? ಇಲ್ಲ ಅವರೇ ಹಾಕೋತಾರೆ. ಇವ್ರು ಯಾರೋ ಬೇರೆ ಇರ್ಬೇಕು. ಯಾಕೋ ಚಂದ ಎತ್ತಕ್ಕೇನಾದ್ರು ಬಂದಿರ್ಬೇಕೇನೋ, ಯಾರ ಹೆಂಗಸ್ರು. ಸುಮ್ಮನೆ ತಲೆ ಕೆಡ್ಸ್ಕೊಂತೀನಪ್ಪ. ಬರಮ್ಮ, ಯಾರು ನೀವು? ಏನು ಚಂದ ಎತ್ತಕ್ ಬಂದಿದ್ದೀರಾ? ಏನ್ ಮಾಡ್ತೀರಾ ಊರಾಗೆ? ಏನ್ ಮಳೆ ಬಂದಿಲ್ಲ ಅಂತ ಮಳ್ರ ಏನ್ ಮಾಡ್ತೀರಾ ಏನು? ಬರೀ ಒಳಿಕೆ, ಪರವಾಗಿಲ್ಲ. ರಾಣಿ ನಾವೇ, ನಾನು ಶ್ರೀದೇವಿ. ನಿನ್ನ ಕೇಳ್ಕೊಂಡ್ವಿ, ನಮ್ಮನ್ನು ಕರ್ಕೊಂಡು ಹೋಗು ನಿಮ್ಮ ಊರಿಗೆ ಅಂತಾನ. ಆದ್ರೆ ನೀನು ಕರ್ಕೊಂಡ್ ಬರ್ಲೇ ಇಲ್ಲ. ಅದಕ್ಕೆ ಇನ್ನೊಂದು ಬಸ್ ಇತ್ತಲ್ಲ, ಆ ಬಸ್ಸು ಏನೋ ಪಂಚರ್ ಆಗಿತ್ತಂತೆ, ಅದಕ್ಕೆ 1 ಕಾಲ್ ಗಂಟೆ ತಡವಾಗಿ ಬಂತು. ನಾವೇ ಆ ಬಸ್ ಹತ್ಕೊಂಡು ಬಂದ್ಬಿಟ್ವಿ. ಮಾವನು ಅಷ್ಟೇನೆ, ಹೋಗಿ ನೋಡ್ಕೊಂಬರ್ರಿ ಅಂತ ನಾ ಹೇಳಿ ಕಳ್ಸಿದ್ರು. ಅದಕ್ಕೆ ಬಂದ್ವಿ. ಶ್ರೀದೇವಿ ಇವಳು? ಹೌದು ದಡಮ್ಮ, ಇವಳು ಅದೇ ಸುಂದ್ರನ ಹೆಂಡತಿ ಮಂಜಿ. ಹೌದಾ, ಹಿಂಗ ಬಂದ್ಬಿಟ್ಟಿದ್ದೀರಲ್ಲ. ಯಾಕೆ ರಾಣಿ ಜೊತೆಗೆ ಬರ್ಬೋದಿತ್ತಲ್ಲ, ಬೇಡ ಅಂದ್ಲ ಅವಳು. ಏನೋ ಹೇಳಿದ್ಲಲ್ಲ, ಕರ್ಕೊಂಡು ಬಂದ್ರೆ ಕರ್ಕೊಂಬರ್ಲಿಲ್ಲ ಅಂತನ, ನಿಜನಾ? ಹೌದು ದೊಡಮ್ಮ, ನಿಜಾನೇ. ನಾವು ರಾಣಿನ ಕೇಳಿದ್ವಿ, ಆದ್ರೆ ರಾಣಿ ಯಾಕೋ ಅದೇ ಬಂದ್ಬಿಟ್ಲು. ಇನ್ನೇನ್ ಮಾಡೋದು, ನಮಗೂ ನೋಡ್ಬೇಕು ಅಂತ ಆಸೆ ಆಗಿತ್ತಲ್ವ ನಿಮ್ಮನ್ನೆಲ್ಲನ. ಮಂಜಿನೂ ನೋಡ್ಬೇಕು ಅಂತಿದ್ಲು, ಅದಕ್ಕೆ ಬಂದ್ವಿ. ಚೆನ್ನಾಗಿದ್ದೀರಾ? ಹ್ಞೂ ಕಣಮ್ಮ ಶ್ರೀದೇವಿ, ನಾವು ಚೆನ್ನಾಗಿದ್ದೀವಿ. ಬರೀ ಒಳಿಕೆ. ಇದ್ಯಾಕೆ ಹಿಂಗ್ ಬಾಯ್ ಕರ್ಕೊಂಡು ನಿಂತಿದ್ಯಾ? ನಿಮ್ಮ ಅತ್ತಿಗೇನು ನಿನ್ನ ತಮ್ಮನ ಹೆಂಡತಿ ಮಂಜಿ ಅವ್ರು ಬಂದಿದ್ದಾರೆ. ಕರೆದು ಏತನನ ನೀರು ಏತನ ಕೊಡೋದ್ ಬಿಟ್ಟು ಬಾಯ್ ಕರ್ಕೊಂಡು ನೋಡ್ತಲೇ ಇದೆಯಲ್ಲ. ಯಾರನ್ನೋ ಹೊಸಬ್ರು ನೋಡ್ತಾ ಇದೀನಿ ಏನೋ ಅನ್ನಂಗೆ. ಏನಾಗೈತಿ ನಿನ್ಗೆ? ಅಲ್ಲ, ನಿನ್ ಜೊತೆಗೆ ಬರ್ತೀನಿ ಅಂದ್ರೆ ಬೇಡ ಅಂದಂತೆ.
ನಮ್ಮ ರಾಣಿಗೆ ನಮ್ಮನ್ ಕಂಡ್ರೆ ತುಂಬಾ ಪ್ರೀತಿ ದೊಡಮ್ಮ. ಅದಕ್ಕೆ ಅಯ್ಯೋ ಅವಳು ಬಂದ ತಕ್ಷಣ ನಾವು ಹಿಂದೆಲ್ಲ ಬಂದ್ಬಿಟ್ಟಿದೀವಲ್ಲ, ಅದಕ್ಕೆ ಒಂಥರ ಆಶ್ಚರ್ಯವಾಗಿ ಖುಷಿಯಿಂದ ಅವಳಿಗೆ ಮಾತೇ ಬರ್ತಾ ಇಲ್ಲ. ಅಲ್ವೇನೆ ರಾಣಿ? ನಡಿಯ ಮಂಜಿ, ನಾವೇ ಹೋಗಿ ನೀರ್ ಕುಡ್ದು ಬರೋಣ. ನೀವ್ಯಾಕಮ್ಮ ಹೋಗ್ತೀರಾ? ಅಯ್ಯೋ ನಿಮ್ಗಿನ್ನು ಹೊಸ ಮನೆ, ಎಲ್ಲಿ ಏನು ಎತ್ತ ಅಂತಾನ ಏನ್ ಗೊತ್ತಿರುತ್ತೆ? ಏನಿದೆ, ಏನ್ ಜಾಸ್ತಿ ದೂರ ಐತಾ ನಮ್ಮ ಮನೆ ಏನು? ನೀವಿಬ್ರು ಕೂತ್ಕೊಳ್ರಿ, ನಾನೇ ಹೋಗಿ ನೀರ್ ತಗೊಂಬತ್ತೀನಿ. ಸರಿ ಆಯ್ತು ದೊಡಮ್ಮ. ಯಾಕೆ ರಾಣಿ, ನಮ್ಮಿಬ್ರು ನೋಡಿ ಶಾಕ್ ಕೊಡ್ದಂಗಾಯ್ತಾ? ಆಗ್ಲೇಬೇಕು, ಅದಕ್ಕೆ ತಾನೇ ನಾವಿಬ್ರು ನಿನ್ನಿಂದನೇ ಬಂದಿರೋದು.